ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, ಎಂಜಿ ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಭಾರತ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಸ ಕ್ರಾಂತಿಯನ್ನ ಸೃಷ್ಟಿಸೋಕೆ ಮುಂದಾಗಿದೆ. ಬ್ಯಾಂಕಿಂಗ್ನಿಂದ ವೈದ್ಯಕೀಯದವರೆಗೂ, ಸಾರಿಗೆಯಿಂದ ಡಿಫೆನ್ಸ್ವರೆಗೂ ಎಲ್ಲೆಡೆ ಆವರಿಸಿಕೊಂಡಿರೋ, ಸದ್ಯ ಮನುಷ್ಯನ ಕೆಲಸವನ್ನ ಕಸಿದುಕೊಳ್ತಿರೋ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪಠ್ಯಕ್ರಮದಲ್ಲಿ ಅಳವಡಿಸೋಕೆ ಸಜ್ಜಾಗಿದೆ. ಕೃತಕ ಬುದ್ಧಿಮತ್ತೆಯನ್ನ ಪಠ್ಯಕ್ರಮದ ಭಾಗವಾಗಿಸೋ ಬಗ್ಗೆ ಕೇಂದ್ರ ಶಿಕ್ಷಣ ಇಲಾಖೆ ಶಿಕ್ಷಣ ತಜ್ಞರೊಂದಿಗೆ ಸಮಾಲೋಚನೆ ಮಾಡಿದೆ. 3ನೇ ತರಗತಿಯಿಂದಲೇ ಮಕ್ಕಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಕಂಪ್ಯೂಟೇಷನಲ್ ಥಿಂಕಿಂಗ್ ಬಗ್ಗೆ ಕಲಿಸ್ತೀವಿ ಅಂತ ಘೋಷಿಸಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಈ ವ್ಯವಸ್ಥೆ ಜಾರಿಗೆ ಬರುತ್ತೆ ಅಂದಿದೆ. ಹಾಗಿದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡೋಕೆ ಸರ್ಕಾರ ಏನ್ ಕ್ರಮ ತಗೋತಿದೆ? ಇದಕ್ಕೆ ಶಿಕ್ಷಣ ತಜ್ಞರ ಅಭಿಪ್ರಾಯವೇನು? ಮಕ್ಕಳಿಗೆ ಎಐ ಕಲಿಸೋದು ಅಷ್ಟು ಸುಲಭನಾ? ಇದರಿಂದ ಭಾರತದ ಶಿಕ್ಷಣ ವ್ಯವಸ್ಥೆ ಬದಲಾಗುತ್ತಾ? ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. 3ನೇ ತರಗತಿಯಿಂದ ಎಐ ಶಿಕ್ಷಣ, ಎಜುಕೇಶನ್ಗೆ ಮೇಜರ್ ಸರ್ಜರಿ. ಹೌದು ಸ್ನೇಹಿತರೆ, ತಂತ್ರಜ್ಞಾನ ಬೆಳೆದಂತೆ, ಜಗತ್ತು ಅಡ್ವಾನ್ಸ್ ಆಗ್ತಿದ್ದಂತೆ ಪ್ರತಿಯೊಂದು ಕ್ಷೇತ್ರವನ್ನ ಎಐ ಆವರಿಸಿಕೊಳ್ತಿದೆ. ಗುರು ಶಿಷ್ಯ ಪರಂಪರೆ ಮರೆಯಾಗುವಷ್ಟು ಶಿಕ್ಷಣ ವ್ಯವಸ್ಥೆ ಬದಲಾಗ್ತಿದೆ. ಈ ನಡುವೆ ಭಾರತ ಕೂಡ ತನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ಸೃಷ್ಟಿಸೋಕೆ ಸಜ್ಜಾಗಿದೆ. ಫೌಂಡೇಶನ್ ಲೆವೆಲ್ನಲ್ಲಿ ಮಕ್ಕಳಿಗೆ ಎಐ ಬಗ್ಗೆ ಹೇಳ್ತೀವಿ ಅಂತ ಘೋಷಣೆ ಮಾಡಿದೆ. ಅಂದ್ರೆ ಶಿಕ್ಷಕರನ್ನ ಚೇಂಜ್ ಮಾಡಲ್ಲ, ಶಿಕ್ಷಣದಲ್ಲಿ ಎಐ ಪಠ್ಯಕ್ರಮ ಅಳವಡಿಸ್ತೀವಿ ಅಂದಿದೆ. 3ನೇ ತರಗತಿಯಿಂದ ಎಲ್ಲಾ ಶಾಲೆಗಳಲ್ಲಿ ನಾವು ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟೇಷನಲ್ ಥಿಂಕಿಂಗ್ ಬಗ್ಗೆ ಹೇಳ್ತೀವಿ ಅಂತ ಹೇಳಿದೆ. ಕೇಂದ್ರ ಶಿಕ್ಷಣ ಇಲಾಖೆ ಅಡಿ ಬರೋ ದ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ DOSE&L ಈ ಘೋಷಣೆ ಮಾಡಿದೆ. ಈ ಪಠ್ಯಕ್ರಮ ನ್ಯಾಷನಲ್ ಎಜುಕೇಶನ್ ಪಾಲಿಸಿ NEP ಮತ್ತು ನ್ಯಾಷನಲ್ ಕರಿಕ್ಯುಲಂ ಫ್ರೇಮ್ ವರ್ಕ್ ಫಾರ್ ಎಜುಕೇಶನ್ NCFSE ಗೈಡ್ಲೈನ್ಸ್ಗಳಿಗೆ ಒಳಪಟ್ಟಿರುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸದ್ಯ ಇರೋ ಪಠ್ಯಕ್ರಮದ ಜೊತೆಗೆ ಇದನ್ನ ಹೇಳ್ತಿವೆ. ಭವಿಷ್ಯದಲ್ಲಿ ಉದ್ಯೋಗ, ತಂತ್ರಜ್ಞಾನ ಮತ್ತು ಸದ್ಯ ಮಾನವನ ಅವಿಭಾಜ್ಯ ಅಂಗವಾಗಿರೋ ಡಿಜಿಟಲ್ ಜೀವನದ ಬಗ್ಗೆ ಮಕ್ಕಳಿಗೆ ಈಗಲೇ ಅಡಿಪಾಯ ಹಾಕೋಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂದಿದೆ. ಈ ಎಐ ಮತ್ತು ಕಂಪ್ಯೂಟೇಷನಲ್ ಥಿಂಕಿಂಗ್ ನ ಪಠ್ಯಕ್ರಮ ಡಿಸೈನ್ ಮಾಡೋಕೆ CBSE ಪಠ್ಯಪುಸ್ತಕ ಸಮಿತಿ, NCERT, KVS ಕೇಂದ್ರೀಯ ವಿದ್ಯಾಲಯ ಸಮಿತಿ, NVS ನವೋದಯ ವಿದ್ಯಾಲಯ ಸಮಿತಿ ಮತ್ತು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಜುಕೇಶನಲ್ ಬೋರ್ಡ್ಗಳಿಗೆ ಸಪೋರ್ಟ್ ಮಾಡ್ತೀವಿ ಅಂದಿದೆ. ಈ ಶಿಕ್ಷಣ ಕಲಿಕೆ, ಚಿಂತನೆ ಮತ್ತು ಬೋಧನೆ ಅನ್ನೋ ಪರಿಕಲ್ಪನೆಯನ್ನ ಬಲಪಡಿಸುತ್ತೆ. ಕಾಂಪ್ಲೆಕ್ಸ್ ಚಾಲೆಂಜ್ಗಳನ್ನ ಸಾಲ್ವ್ ಮಾಡೋಕೆ ಹೆಲ್ಪ್ ಆಗಲಿದೆ. ಎಐ ಕೂಡ ಬೇಸಿಕ್ ಸ್ಕಿಲ್ ಆಗಬೇಕು ಅಂತ ಹೇಳಿದೆ. ತಜ್ಞರ ಜೊತೆ ಕೇಂದ್ರ ಸರ್ಕಾರ ಚರ್ಚೆ. ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಈ ವ್ಯವಸ್ಥೆ ಜಾರಿ. ಇನ್ನು ಸ್ನೇಹಿತರೆ, ಕೇಂದ್ರ ಸರ್ಕಾರ ಈ ವ್ಯವಸ್ಥೆನ ಜಾರಿ ಮಾಡೋಕ್ಕೂ ಮೊದಲು ಶಿಕ್ಷಣ ತಜ್ಞರೊಂದಿಗೆ ಸಮಾಲೋಚನೆ ಕೂಡ ಮಾಡಿದೆ. CBSE, NCERT, KVS, NVS ಎಜುಕೇಶನ್ ಬೋರ್ಡ್ ಸೇರಿ ಇತರ ಇಲಾಖೆಗಳ ತಜ್ಞರೊಂದಿಗೆ ಡಿಸ್ಕಸ್ ಮಾಡಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಈ ವ್ಯವಸ್ಥೆ ಜಾರಿಗೆ ತರೋಕೆ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಕಸರತ್ತು ನಡೆಸುತ್ತಿದೆ. ಶಿಕ್ಷಣದಲ್ಲಿ ಎಐ ಮತ್ತು ಕಂಪ್ಯೂಟೇಷನಲ್ ಥಿಂಕಿಂಗ್ ಅಳವಡಿಸುವುದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದೆ. ಈಗಾಗಲೇ ಪ್ರತ್ಯೇಕವಾಗಿ CBSE ಬೋರ್ಡ್ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರ ಬಗ್ಗೆ ತಜ್ಞರ ಸಮಿತಿ ರಚಿಸಿದೆ. ಮದ್ರಾಸ್ IITಯ ಪ್ರೊಫೆಸರ್ ಕಾರ್ತಿಕ್ ರಾಮನ್ ಈ ಸಮಿತಿಯ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಕಂಪ್ಯೂಟೇಷನಲ್ ಥಿಂಕಿಂಗ್ AI ಮತ್ತು CT ಪಠ್ಯಕ್ರಮ ರಚಿಸೋಕೆ ಈ ಸಮಿತಿ ರಚಿಸಲಾಗಿದೆ. ಇನ್ನು ಸ್ನೇಹಿತರೆ, ಒಂದು ಚಿಕ್ಕ ರಿಮೈಂಡರ್, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅಲ್ಲಿ ಬರ್ತಾ ಇದಾವೆ. ಲೈವ್ ಇಂಟರಾಕ್ಷನ್ಸ್ ಕೂಡ ಮೆಂಬರ್ಸ್ಗೆ ಸಿಗ್ತಾ ಇದೆ. ಆ ವಿಡಿಯೋಸ್ಗೆ ನಮ್ಮ ಚಾನೆಲ್ ಕಡೆಯಿಂದ ನಾವು ಹಾಕೋ ಎಕ್ಸ್ಟ್ರಾ ಯಾವುದೇ ಆಡ್ಸ್ ಇರೋದಿಲ್ಲ. ಇದರಿಂದ ಜೊತೆಗೆ ನೀವು ತಗೊಳ್ಳೋ ಈ ಒಂದು ಮೆಂಬರ್ಶಿಪ್ ನಿಂದ ನಾವು ಇನ್ನೂ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡೋಕೆ ನೀವು ನಮಗೆ ಶಕ್ತಿ ಕೊಟ್ಟಂತೆನೂ ಆಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೂಲಕ ವಿಡಿಯೋ ಕೆಳಗಡೆ ಜಾಯಿನ್ ಆಗಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಡಿಸೆಂಬರ್ ಒಳಗೆ ಲರ್ನಿಂಗ್ ಮೆಟೀರಿಯಲ್ಸ್, ಶಿಕ್ಷಕರಿಗೂ ನಡೆಯಲಿದೆ ಟ್ರೈನಿಂಗ್. ಇನ್ನು ಯುದ್ಧೋಪಾದಿಯಲ್ಲಿ ಈ ವ್ಯವಸ್ಥೆ ಜಾರಿಗೆ ತರೋಕೆ ಕೇಂದ್ರ ಸರ್ಕಾರ ನೋಡ್ತಿದೆ. 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಕಂಪ್ಯೂಟೇಷನಲ್ ಥಿಂಕಿಂಗ್ ಪಠ್ಯಕ್ರಮಕ್ಕೆ ಸೇರೋದ್ರಿಂದ ಈ ವರ್ಷದ ಡಿಸೆಂಬರ್ ಒಳಗೆ ಇದನ್ನ ಕಲಿಸೋಕೆ ಬೇಕಾಗೋ ಸಾಮಗ್ರಿಗಳೆಲ್ಲ ರೆಡಿಯಾಗಲಿವೆ.
ಹ್ಯಾಂಡ್ ಬುಕ್ಸ್, ರಿಸೋರ್ಸ್ ಮೆಟೀರಿಯಲ್ಸ್ ಮತ್ತು ಡಿಜಿಟಲ್ ಟೂಲ್ಸ್ಗಳು ಸಜ್ಜಾಗಲಿವೆ. ಇನ್ನು ಈ ಪಠ್ಯಕ್ರಮ ಕೂಡ ಶಾಲಾ ಅವಧಿಯೊಳಗೆ ಸಂಯೋಜನೆ ಆಗಲಿದೆ. ಅಂದ್ರೆ ಆಯಾ ಶಾಲೆಗಳು ನಿಗದಿತ ಟೈಮ್ ಫ್ರೇಮ್ ವರ್ಕ್ ನಡಿ ಈ ಸಿಲೆಬಸ್ಗೆ ಎಷ್ಟು ಟೈಮ್ ಕೊಡಬೇಕು ಮತ್ತು ಯಾವ್ಯಾವ ರಿಸೋರ್ಸ್ ಬಳಸಬೇಕು ಅನ್ನೋದನ್ನ ಪ್ಲಾನ್ ಮಾಡಿಕೊಳ್ಳಲಿದೆ. ಇನ್ನು ಪೆನ್ನು, ಪೇಪರು, ಕಪ್ಪು ಹಲಗೆ ಹಿಡಿದು ಮಕ್ಕಳಿಗೆ ಬೋಧಿಸಿದ್ದ ಶಿಕ್ಷಕರಿಗೆ ಮಕ್ಕಳಿಗೆ ಎಐ ಬಗ್ಗೆ ಕಲಿಸಬೇಕು ಅನ್ನೋ ಬಗ್ಗೆ ವಿಶೇಷ ಟ್ರೈನಿಂಗ್ ಕೂಡ ನೀಡಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ನಿಸ್ತಾ ಪ್ರೋಗ್ರಾಂ ಮತ್ತು ಇತರೆ ಸಂಸ್ಥೆಗಳ ಮೂಲಕ ಮಕ್ಕಳಿಗೆ ಏನೇನು ಕಲಿಸಬೇಕು ಅನ್ನೋ ಬಗ್ಗೆ ನಿಗದಿತ ಟೈಮ್ನಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದೆ. ಯಾವ್ಯಾವ ದೇಶಗಳು ಶಿಕ್ಷಣದಲ್ಲಿ ಎಐ ಬಗ್ಗೆ ಕಲಿಸ್ತಿವೆ? ಇನ್ನು ಸದ್ಯ ಭಾರತ ಕಲಿಸೋಕೆ ಮುಂದಾಗ್ತಿರೋ ಈ ಶಿಕ್ಷಣ ವ್ಯವಸ್ಥೆಯನ್ನ ಆಲ್ರೆಡಿ ಹಲವು ದೇಶಗಳು ಅಳವಡಿಸಿಕೊಂಡಿವೆ. ಸೆಪ್ಟೆಂಬರ್ 2025ರಿಂದ ಚೀನಾ ತನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ಪಠ್ಯಕ್ರಮದಲ್ಲಿ ಎಐ ಅನ್ನ ಕಡ್ಡಾಯ ವಿಷಯವನ್ನಾಗಿಸಿದೆ. ಇತ್ತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಕಿಂಡರ್ ಗಾರ್ಡನ್ ನಿಂದ ಹಿಡಿದು 12ನೇ ತರಗತಿವರೆಗೆ ಎಐ ವಿಷಯವನ್ನ ಪಠ್ಯಕ್ರಮದ ಭಾಗವಾಗಿಸಿದೆ. ಇತ್ತ ಯುರೋಪ್ ಕಂಟ್ರಿ ಎಸ್ತೋನಿಯಾ ಎಐ ಲೀಪ್ ಅನ್ನೋ ಇನಿಷಿಯೇಟಿವ್ ಲಾಂಚ್ ಮಾಡಿ ಮಾಧ್ಯಮಿಕ ಹಂತದ ವಿದ್ಯಾರ್ಥಿಗಳಿಗೆ ಎಐ ಬಗ್ಗೆ ಕಲಿಸುತ್ತಿದೆ. ಇದೇ ಇನಿಷಿಯೇಟಿವ್ ಅನ್ನ 2027ರ ವೇಳೆಗೆ ಕಿರಿಯ ವಿದ್ಯಾರ್ಥಿಗಳಿಗೂ ಕೂಡ ವಿಸ್ತರಿಸ್ತೀವಿ ಅಂದಿದೆ. ಯುನೆಸ್ಕೋ ಪ್ರಕಾರ ಸದ್ಯ 11 ದೇಶಗಳು ಎಐ ಪಠ್ಯಕ್ರಮವನ್ನು ಅಭಿವೃದ್ಧಿಪಡಿಸಿ ಅಧಿಕೃತವಾಗಿ ಅನುಮೋದನೆ ನೀಡಿವೆ. 4 ದೇಶಗಳು ಎಐ ಸಿಲೆಬಸ್ಗೆ ಅಳವಡಿಸೋ ಕೆಲಸ ಮಾಡ್ತಿದೆ. ಈಸಿ ಇಲ್ಲ ಎಐ ಕಲಿಕೆ ಬಗ್ಗೆ ತಜ್ಞರ ತಕರಾರು. ಇನ್ನು ಜಗತ್ತಿನಲ್ಲಿ ಯಾವುದೇ ವ್ಯವಸ್ಥೆ ಬಂದರೂ ಅದಕ್ಕೆ ಕೆಲ ಸವಾಲುಗಳು, ಪರ ವಿರೋಧ ಅಭಿಪ್ರಾಯ ಇದ್ದೇ ಇರುತ್ತೆ. ಹಾಗೇನೆ ಈ ವ್ಯವಸ್ಥೆ ಬಗ್ಗೆ ಕೂಡ ಕೆಲವರಿಂದ ಅಪಸ್ವರ ಕೇಳಿಬಂದಿದೆ. ಈ ವ್ಯವಸ್ಥೆಯ ಕಲಿಕೆ ಮಕ್ಕಳಲ್ಲಿ ನೈತಿಕ ಮೌಲ್ಯವನ್ನ ಬೆಳೆಸುತ್ತಾ ಅನ್ನೋ ಪ್ರಶ್ನೆ ಮಾಡಲಾಗ್ತಿದೆ. ಜೊತೆಗೆ ಮಕ್ಕಳು ಪ್ರಶ್ನೋತ್ತರಗಳಿಗೆ ಹೆಚ್ಚಾಗಿ ಎಐ ಮೇಲೆ ಅವಲಂಬನೆಯಾಗಬಹುದು. ಅದು ಮಕ್ಕಳ ಚಿಂತನೆ ಮತ್ತು ಸಮಸ್ಯೆ ಪರಿಹರಿಸೋ ಕೌಶಲ್ಯಗಳ ಬೆಳವಣಿಗೆಯನ್ನ ಕುಗ್ಗಿಸಬಹುದು. ಕೆಲವೊಂದ್ಸಲ ಎಐ ತಪ್ಪು ಮಾಹಿತಿ ಕೂಡ ಕೊಡಬಹುದು. ಮಕ್ಕಳು ಶಿಕ್ಷಕರೊಂದಿಗೆ ಚರ್ಚಿಸೋದನ್ನ, ಹ್ಯೂಮನ್ ಇಂಟ್ರಾಕ್ಷನ್ ಕಡಿಮೆ ಮಾಡಬಹುದು. ಇದರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರತ್ಯೇಕತೆ ಆಗಬಹುದು ಅಂತ ಅನೇಕ ಶಿಕ್ಷಣ ತಜ್ಞರು ಹೇಳ್ತಿದ್ದಾರೆ. ಇನ್ನು ರಿಮೋಟ್ ಏರಿಯಾ ಹಾಗೂ ಕುಗ್ರಾಮದಲ್ಲಿರೋ ಶಾಲೆಗಳಲ್ಲಿ ಸರಿಯಾದ ಇಂಟರ್ನೆಟ್ ವ್ಯವಸ್ಥೆ ಕೂಡ ಇರಲ್ಲ, ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇರಲ್ಲ. ಅಲ್ಲಿ ಎಐ ಶಿಕ್ಷಣವನ್ನ ಹೇಗೆ ಮಕ್ಕಳಿಗೆ ಕಲಿಸೋದು ಅನ್ನೋ ಪ್ರಶ್ನೆ ಮುಂದಿಡಲಾಗ್ತಿದೆ. ಇದು ಮಕ್ಕಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಈ ವ್ಯವಸ್ಥೆಯಿಂದ ಮಕ್ಕಳು ತಂತ್ರಜ್ಞಾನದ ಬಗ್ಗೆ ಬೇಗ ಕಲಿಬಹುದು, ವಿಭಿನ್ನ ಮತ್ತು ವಿಶೇಷ ಸ್ಕಿಲ್ಗಳನ್ನ ಶಿಕ್ಷಣದ ಅಡಿಪಾಯದಿಂದಲೇ ಮನನ ಮಾಡಿಕೊಳ್ಬಹುದು ಅಂತಾರೆ. ಹಾಗೆ ಈ ವ್ಯವಸ್ಥೆ ಬಗ್ಗೆ ನಮಗೆ ಕಳವಳ ಕೂಡ ಇದೆ ಅಂತಾರೆ. ಎಲ್ಲ ಶಿಕ್ಷಕರು ಈ ವ್ಯವಸ್ಥೆಯನ್ನ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಕಲಿಸ್ತಾರ? ಈ ವ್ಯವಸ್ಥೆಗೆ ಮಕ್ಕಳು ಜೋತು ಬಿಡ್ಬೋದು. ಅಂದ್ರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕೆ ಇದೇ ವ್ಯವಸ್ಥೆಯನ್ನ ಹೆಚ್ಚಾಗಿ ಯೂಸ್ ಮಾಡಬಹುದು. ಇದರಿಂದ ಮಕ್ಕಳ ಚಿಂತನಾ ಶಕ್ತಿ ಕಡಿಮೆ ಆಗ್ಬೋದು ಅನ್ನೋ ವಾದ ಮಾಡ್ತಾರೆ. ಹೀಗೆ ಹಲವು ಅಭಿಪ್ರಾಯಗಳನ್ನ ಮುಂದಿಡಲಾಗುತ್ತೆ. ಆದ್ರೆ ಸ್ನೇಹಿತರೆ, ಬದಲಾಗ್ತಿರೋ ಸಮಯಕ್ಕೆ ತಕ್ಕಂತೆ ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ ಚೇಂಜ್ ಆಗಬೇಕು. ಎಐ ಸದ್ಯ ಇಡೀ ಜಗತ್ತನ್ನ ಆಳ್ತಿದೆ. ಹೀಗಾಗಿ ಅಂಥ ಕಲಿಕೆಯನ್ನ ನಮ್ಮ ಮಕ್ಕಳಿಗೆ ನೀಡದೇ ಇದ್ರೆ ಶೈಕ್ಷಣಿಕವಾಗಿ, ತಾಂತ್ರಿಕವಾಗಿ ನಾವು ಹಿಂದುಳಿದು ಬಿಡ್ತೀವಿ. ಹೀಗಾಗಿ ಎಐ ಕಲಿಯೋದು ಅನಿವಾರ್ಯ. ಇದೊಂದು ಉತ್ತಮ ನಡೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಫ್ರೆಂಡ್ಸ್, ಇದಾಗಿತ್ತು ಮಕ್ಕಳಿಗೆ ಎಐ ಕಲಿಸೋ ವಿಚಾರವಾಗಿ ಆಗ್ತಿರೋ ಬೆಳವಣಿಗೆ ಮತ್ತು ಈ ವಿಚಾರವಾಗಿ ಇರುವ ಪರ ವಿರೋಧ ತಿಳಿಸೋ ಪ್ರಯತ್ನ. ನಿಮಗೆ ಈ ವಿಷಯದ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತಾ ಇರೋಣ. ಧನ್ಯವಾದ.